ಮರ್ಬೇಕು ಇಷ್ಟೇ. ಶಾಂತಿ ಎಂಬ ಸುರನಗರದಲ್ಲಿ ಆಕ್ರೋಶದ ಅರಮನೆ ಕಟ್ಟಿ ಪರ ನಾರಿಯರ ಕಟ್ಟದ ಸೇರಿಸಿಕೊಂಡಿರುವ ಈ ಧರ್ಮೇಂದ್ರನಿಗೆ ಎದುರಾಗಿ ನಿಂತಿರುವನು ನಾವು ವಿಶ್ವನಾಥ್ ಕೋಲ್ ಮಿಂಚಿನ ಸಂಚನ್ನು ಅರಿಯದೆ ನನ್ನ ಹಾಲು ಮಕ್ಕಳನ್ನು ಹೊಡೆದು ಗಂಡ ಸೇರಿಸಿಕೊಂಡಿರುವೆಯಲ್ಲ, ಆ ಗಂಡಸಿಗೆ ನಿನ್ನ ಗಂಡಸರಿಗೆ ಸವಾಲು ಹಾಕಿ ನಿನ್ನ ತೊಂಡೆ ಹಣ್ಣಿನಂತಿರುವ ಆ ನಿನ್ನ ಜಯಶ್ರೀಯನ್ನು ಬಂಡದಾಟಿಗೆ ಎಳೆದುಕೊಂಡು ಗಂಡ ಬೇರುಂಡನಾಗಿ ನಿನ್ನ ಔಷಧ ಸರ್ವನಾಶ ಮಾಡುತ್ತಿದ್ದರೆ ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ಯಾವರು ಬಟ್ಟದ ನಗೆ ಅರವಿಂದ, ಇದು ಆರ್ಭಟದ ನಗೆ ಅಲ್ಲ, ಇದು ನಿನ್ನ ಹೋರಾಟದ ನಗೆ. ಪದೇ ಪದೇ ನಮಗೆ ತೊಂದರೆ ಕೊಡುತ್ತಿರುವ ಪದ್ಮಾಸನ ವಿಶ್ವನಾಥನನ್ನು ಸಕ್ಕು ಮುರಿಯಲೇಬೇಕು. ಯಾಕೆ ಚಿಕ್ಕಪ್ಪ? ಯಾಕೆ ಅನ್ನುವುದೇನು ಕರ್ಮಿಂದ? ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಆಳು ಮಕ್ಕಳನ್ನು ಹೊಡೆದು ನಾವು ಮಾಡಿರುವ ಬ್ಯಾಂಕಿನ ಲೂಟಿ ಪ್ರಕರಣವನ್ನು ಬಯಲಿಗೆ ಇಳಿತಾರಂತೆ. ಅದಲ್ಲದೆ ಅವರಪ್ಪನಿಂದ ಕಸಿದುಕೊಂಡಿರುವ ಆಸ್ತಿಯನ್ನು ಮರಳಿ ಪಡಿತಾರಂತೆ. ಅವನನ್ನು ಸುಮ್ಮನೆ ಬಿಡಬೇಕೆ? ಬಿಡುವುದೇಕೆ ಚಿಕ್ಕಪ್ಪ? ಈ ಮಿಡಿನಾಗರ ಹೇಳಿದ್ದು ಬದುಕಲಿಕ್ಕೆ ಅವನಿಗೂ ಸಾಧ್ಯವಿಲ್ಲ, ಅವರಪ್ಪನಿಗೂ ಸಾಧ್ಯವಿಲ್ಲ. ಏ ಭೀಮಾ, ಅಪ್ಪಣೆ ಕುಡಿದನಿ. ಆ ಪುಡಾರಿ ನನ್ನ ಮಗ ಎಂದು ನಮಗೆ ಎದುರಾಗಿ ನಿಂತನೆ ಅಂದರೆ ಈಗಲೇ ಹೋಗಿ ಅಪ್ಪನ ಬಾಯಿ ರುಂಡ ಕಡಿದು ನಿಮ್ಮ ಪಾದದ ಮೇಲೆ ಇಡ್ತೇನೆ. ಏಲೇ ತಮ್ಮ ಭೀಮಣ್ಣ, ಆ ವಿಶ್ವನಾಥನ್ ಚಂಡ ಅಂದ್ರೆ ಕೋಳಿ ಚಂಡ ಮಾಡ್ಲಿ ನಮ್ಮ ಮೊಮ್ಮಗನೇ. ಸುಮ್ಮನೆ ಹೊಲ್ದಾಗ ನಾಲಿಗೆ ಸುಮ್ಕೊಂಡು ಇಲ್ಲದಿದ್ದರೆ ನಿನ್ನ ನಾಲಿಗೆ ಕೈಯ ಕೊಟ್ಟಿನ ಮಗನೇ. ಅಲ್ರಿ ಇದನಿ, ಆ ವಿಶ್ವ ನಮ್ಮ ಹೊಲ್ದಾಗ ನಿಮಗೆ ಬೇದ ನೋಡಿ. ಲೇ ಹರಾಮ, ಲೇ ಬೇವರ್ಸಿ ನನ್ನ ಮಗನೇ, ಲೇ ಹಲ್ಕ ನನ್ನ ಮಗನೇ, ಹಿಂಗ್ ಬೇದ ನೋಡ್ರಿ ಅಪ್ಪ. ನಾರೇ ಹಂಗ್ ಮಾಡ್ಲಿ ಏನು? ಕಂಡುಗಲಿ ಎಣಿಸಿಕೊಂಡಿರುವ ಈ ಸಾಹುಕಾರನಿಗೆ ಎದೆ ಉಬ್ಬಿಸಿ ಮಾತನಾಡ್ತಾರೆ ವಿಶ್ವನಾಥ್. ಆ ಸೊಕ್ಕಿನ ಸುಳೆ ಮಗ ನಿನಗ ಮಾತಾಡ್ತಿರೋ ಸಾಕಾರ.
ಬಿಕಾರಿ ಬಾಯಿಗೆ ಬಂದಂತ ಮಾತಾಡಿಕೆ ಇದೆ ನಿನ್ನಂತ ಬಿಕಾರಿ ಮನೆ ಅಂತ ತಿಳಿದೇನು ಈಗ ಸಾವುಕಾರ ಧರ್ಮೇಂದ್ರ ಮನೆ ಎತ್ತರದಿಂದ ಮಾತಾಡ್ತಾನೋ ನೀನೇ ಕಲ್ಕೋ. ಏ ವಿಶ್ವ, ಮೈ ಮೇಲೆ ಖಬರಿ ಎಗರಿ ಮಾತಾಡಿದರೆ ಮಗನ ಈಗ ಜೀವಂತ ಹೋದು ಬಿಟ್ಟನು ಅಕ್ಷರದಿಂದ ಮಗಳು. ಎಚ್ಚರ ತಪ್ಪಿ ಹೊತ್ತರ ಹಾಗೆ ಬಗಲೆಯ ಈ ಕಿಲಕಲಾತಕ್ಕನ ಕೇಸರಿಯನ್ನು ಕೈ ಕತ್ತರಿಸಿ ಬಿಟ್ಟರು. ಎಚ್ಚರ, ನಿನ್ನ ತೊಂಡೆ ಹಣ್ಣಿದ್ರು ನಿನ್ನ ತಂಗಿ ನನ್ನ ಕೈವಶ ಆದಳು. ಎಚ್ಚರ. ಸಕ್ಕಿನ ಸಾವುಕಾರ ಶ್ರೀಮಂತನೆಂದು ಸಕ್ಕಿನಿಂದ ಮಾತನಾಡಿದರೆ ನಿನ್ನ ಋಣ ಪಡೆಯಬೇಕಾದಿತ್ತು. ಎಚ್ಚರ. ಊರಿನಲ್ಲಿರುವ ಬಡ ಹೆಣ್ಣು ಮಕ್ಕಳ ಮಾನ ಹರಿದು ಅವರ ಮಾನಭಂಗ ಮಾಡಿದಂತೆ ಇಂದು ನನ್ನ ತಂಗಿಯ ವಿಷಯಕ್ಕೆ ಬಂದ್ರೆ ನಿನ್ನ ಋಣ ಕಡಿದು ಹಳ್ಳದಲ್ಲಿ ಬಿಸಾಕಬೇಕಾದಿತ್ತು. ಎಚ್ಚರ. ಎಚ್ಚರ. ಹೀಗೆ ನಿನ್ನಂತೆ ಹೋರಾಡಿ ಆ ಸಿಂಧೂರ ಲಕ್ಷ್ಮಣ ಅವರ ತಂಗಿಯ ಶೀಲವನ್ನೇ ಕಳೆದುಕೊಂಡ. ಶೀಲ ಕಳೆದುಕೊಂಡ್ರು ಅವನ ಋಣ ಕಡೆಯನ್ನು ಬಿಡಲಿಲ್ಲ ಸಿಂಧೂರ ಲಕ್ಷ್ಮಣ. ಅದು ನಿನ್ನಂತ ಕುನಿಂದ ಯಾವ ಕಾಲಕ್ಕೂ ಸಾಧ್ಯವಲ್ಲ ಎಂದು ತಿಳಿದುಕೋ. ತಿಳಿಯದೆ ಒಳ್ಳೆ ಈ ಜೋಡಿದ ಧೂಮಿಕಿದ್ರೆ ನೀನು ಕೋಣಕ್ಕೆ ಬಿದ್ದು ಮೀನಾಗಿ ಹೋಗಬಲ್ಲ ಜೋಕೆ. ರಾಜಶ್ರೀ, ನಿನಗೇನು ಗೊತ್ತು? ಆ ಕಾಲ ಕಡೆದು ಹೊರ ಬರುತ್ತೆ ಅನ್ನುವ ಶಕ್ತಿ ನಿನಗೇನು ಗೊತ್ತೇ? ಬಂಡ ಹಣ್ಣೆ. ಅಪ್ಪ, ಈ ಬಡಪಾಯಿ ನನ್ನ ಮಗ ಏನೇನೋ ಮಾತಾಡೋ ಸುಮ್ಮನೆ ಅಂತಿದ್ದಲ್ಲ ಹಾಗೆ ಇವನೇನೇ ಗುಂಡನ. ನಿಮ್ಮ ಅಪ್ಪನ ಗುಂಡಿಗೆ ಹೆದರುವ ಗಂಡನೇ ಇದಲ್ಲ, ಆ ಸರ್ಪದ ಗಂಡೆ ಇದಲ್ಲ. ನೀವೆಷ್ಟು ಪುಡಿ ಪುಡಿದು ಮಾತನಾಡಿದ್ರು ಶರಣನಿಲ್ಲಾರಾಗಿ ವಿಶ್ವನಾಥ. ಏ ಶರಣೆಲ್ಲದ ಹೋದರೆ ನಿನ್ನ ಮರಣ ಇಲ್ಲಿಯವಾಗುವುದು ಖಂಡಿತ. ವಿಶ್ವ, ಏಕೆ ಗಂಟಲು ಹರಿವಾಗಿ ಚೀರಿಕೊಳ್ಳುವೆ? ಹರ ಮುನಿದರೆ ಗುರು ಕಾಯಿನ ನುಡಿಯಂತೆ ಈಗ ನನ್ನ ಚಿಕ್ಕಪ್ಪ ಮುನಿದ ನಾನು ನಿನ್ನನ್ನು ಕಾಯುತ್ತೇನೆ ಅಂದ್ರೆ ನೀಕೆ ಸ್ವಲ್ಪ ನನಗೆ ಸಹಾಯ ಮಾಡುತ್ತೇನೆ. ಸುಮ್ಮನೆ ನಮ್ಮನೆ ಜೀತದಾಗಿ ಬಿದ್ದುಕೊಂಡಿರಲೇ ಕೊನೆ. ಏನು ಮಾತನಾಡುತ್ತೇವೆ ಎಂಬುದು ಎಚ್ಚರದಿಂದ ಮಾತನಾಡು. ಹೊರಟು ಹೋಗಲಿಕ್ಕೆ ನಾನೇನು ಹೇಳಿ ರಕ್ತಕ್ಕೆ ಹೊಟ್ಟಿಲ್ಲ. ಧರ್ಮೇಂದ್ರ, ನನ್ನ ತಂದೆಯಿಂದ ನೀವು ಕಿತ್ತುಕೊಂಡ ಆಸ್ತಿಯನ್ನು ಪಡೆದುಕೊಂಡು ಹೋಗಲಿಕ್ಕೆ ಬಂದರೆ ನನ್ನ ತಂದೆಯ ಆಸ್ತಿಯನ್ನು ಪಡೆದುಕೊಂಡೇ ಹೋಗುತ್ತೇನೆ. ಆಸ್ತಿ ಎಲ್ಲಿದೆ ನಿನ್ನ ಆಸ್ತಿ? ನಿನ್ನ ತಂದೆ ತಾಯಿ ತಮ್ಮಂದಿರು ಆ ಡಕಾಯಿತರ ಕೈಯಲ್ಲಿ ಎಂದೇ ಕಳೆದುಕೊಂಡರು. ಅವತ್ತೇ ಹಾರಿ ಹೋಯಿತು ನಿನ್ನ ಆಸ್ತಿ. ಆಸ್ತಿ ಕೇಳಲು ಬಂದರೆ 3 ಲಕ್ಷ ಹಣ ಕೊಟ್ಟು ಆಸ್ತಿ ಕೇಳಿ ಬದ್ಮಾಸ್ತನ ಮಗನೇ. ಹಣ ಕೊಡದೆ ನಮ್ಮ ಅಪ್ಪನ ಜೊತೆ ಹೆಣಗಾಡ್ಲಿ ಬಂದ್ರೆ ಹೆಣ ಹೋಗಿ ಬಳ್ಳಿವೆ ತಕ್ಷಣ. ರಾಜಶ್ರೀ, ಶ್ರೀಮಂತನ ಮಗನೆಂದು ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕು. ಯೋತ್ಸರ ವಿಶ್ವ, ಶ್ರೀಮಂತ ರಾಜಕುಮಾರ್ ಏನೆಂಬುದನ್ನು ಎರಿಯದೆ ನೀನವರ ನಾಲಿಗೆ ಕೈ ಹಾಕಿದರೆ ನಿನಗಾಗಿ ಹೆಡಕ್ಕೆ ಹಚ್ಚಿದ ಈ ಮಿಡಿನಾಗಿ ನೀನು ಕಚ್ಚಿ ವಿಷರೇ ಬಿಡುವುದಿಲ್ಲ. ನೀನು ಎಚ್ಚರ. ನಿನ್ನಂತ ಬಿಡಿಗಿನ ನಾಗರ ಹಾವು ಕೀಳುವ ಹಾವಾಡಿಗ ನಾನಿದ್ದೇನೆ. ನನ್ನ ತಂದೆಯಿಂದ ಪಡೆದ ಆಸ್ತಿಯನ್ನು ನನಗೆ ಕೊಟ್ಟು ಬಿಡಿ, ಇಲ್ಲದಿದ್ದರೆ ನಿಮ್ಮ ಋಣವನ್ನು ಚೆಂಡಾಡಿ ಬಿಡುತ್ತೇನೆ. ಏ ವಿಶ್ವ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ನಿಮ್ಮೆಲ್ಲರ ಹೆಣ ನನ್ನ ಕೈಯಲ್ಲಿದೆ. ಮರಣದ ಭೀತಿಯನ್ನು ಹರಿದು ಹಾಕಿದ್ವ ಈ ಕರ್ಮ ಧರ್ಮೇಂದ್ರನಿಗೆ ನಿನ್ನಿಂದಷ್ಟೇ ಯಾಕೆ? ಆ ಬ್ರಾಹ್ಮಣನಿಂದಲೂ ಸಾಧ್ಯವೇ? ನಾನು ಆಸ್ತಿ ಕಳೆದುಕೊಳ್ಳುವ ಮೊದಲು ನಿಮ್ಮ ಪ್ರಕರಣವನ್ನು ಬಯಲಿಗೆಳೆದು ನನ್ನ ಆಸ್ತಿಯನ್ನು ಪಡೆದುಕೊಳ್ಳುವೆ. ಇದಾಗಿ ಸರ್ಪ ಕೊಡುವ ತೀರ್ಪು. ಜೋಕೆ. ವಿಶ್ವ, ಏಕ ಗಂಟಲು ಹರಿವಾಗಿ ಚೀರಿಕೊಳ್ಳುವೆ.
ಹರಮುನಿದರೆ ಗುರು ಕಾಯಿ ನುಡಿಯಂತೆ ನಾನು ಚಿಕ್ಕಪ್ಪನ ನಿನ್ನನ್ನು ಕಾಯುತ್ತೇನೆ. ಸುಮ್ಮನೆ ಮನೆಯ ಜೀತವಾಗಿ ಬಿದ್ದಿರು. ಇನ್ನೊಂದು ಸಾರಿ ಮಾತನಾಡಿದರೆ ನನ್ನ ನಾಲ್ಗೆಯನ್ನು ಸೀಳಬೇಕಾದದ್ದು ಎಚ್ಚರ ಮಗನೇ. ನಿನ್ನಂತ 10 ನಾಯಿಗಳನ್ನು ಸಾಕುವ ಶಕ್ತಿ ನನ್ನಲ್ಲಿದೆ. ನಾನು ದುಡಿಯಬೇಕಾದರೆ ಬಡವರಲ್ಲಿಯೇ ದುಡಿದು ಬಡವರಲ್ಲಿಯೇ ಬದುಕುತ್ತೇನೆ. ವಿನಃ ನಿನ್ನಂತ ಶ್ರೀಮಂತರ ಕೈ ಹಿಡಿಯುವ ಹಾಲು ನಾನಗಳರೆ. ಸಕ್ಕಿನ ವಿಶ್ವ ಮಿತಿ ಮೀರಿ ಹಾಕಿದೆ ನಿನ್ನ ಸೊಕ್ಕು. ಏ ಭೀಮ, ನಮ್ಮ ಆಳುಗಳನ್ನು ಬರ ಹೇಳು, ಬಂಗನ ಮೇಲೆ ಕಟ್ಟಿ ಹಾಕು. ಈಗ ಜಗತ್ತನ್ನು ಕಟ್ಟಿ ಹಾಕೊಳ್ಳಿಕ್ಕೆ ಆಳುಗಳಕ್ಕೆ ಬೇಕು ತಾನೆ. ನಾನೊಬ್ಬನೇ ಆದ್ರೆ ಸಾಕು. ಕಟ್ಟಿ ಹಾಕಿ ಮೆಟ್ಟಿಸಿಳುವೆ ಈ ಕಟುಕ ಜಾತಿ ಕೊಳ್ಳೇನು. ತುತ್ತು ಕೂಳಿಗೆ ಅವರ ಬಾಗಿಲು ಕಾಯುವ ನಾಯಿಗಳು ನನ್ನನ್ನು ಕಟ್ಟಿ ಹೊಡೆಯೋ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿಜವಾಗಿಯೂ ನೀನು ನಿಮ್ಮ ಅಪ್ಪನ ಮಗನೇ ಹಾಕಿದರೆ ಮತ್ತೆ ನೋಡು ನನ್ನನ್ನು. ಪ್ರಚಂಡ ಭೀಮ, ಆಸ್ತಿ ಕೇಳಲು ಬಂದಿರುವ ಈ ಕುಣಿಯನ್ನು ತೋರಿಸಲೇ ನಿನ್ನ ತೋಳು ಬಲವನ್ನು. ಲೇ ಸೋಮುಗಿದ್ದಿ ನಿನ್ನ ಕಾಲದ ಋಣ. ಭೀಮ, ಏನಿದು ನಿನ್ನ ಮನೆಯಲ್ಲಿ ಕೆಲಸ? ಅಪ್ಪ, ಏನಿದು ಮನೆಯಲ್ಲಿ ಗಲಾಟೆ? ಲೇ ಇನ್ಸ್ಪೆಕ್ಟರ್, ಅಧಿಕಾರಿಯಾದ ನಿನಗೆ ನಮ್ಮ ಕೆಲಸ ತಿಳಿಯೋದಿಲ್ಲ. ನೀನು ಒಳಗಡೆ ಹೋಗೋ, ಡ್ರೆಸ್ ಬದಲಿಸ್ಕೋ. ಶ್ರೀಮಂತಿಗೆ ಅನಿಸಿಕೊಂಡಿರುವ ನಿನ್ನ ಮನೆಯಲ್ಲಿ ಎಂತ ಶಬ್ದವೇ? ಏನು ಅರಿಯಾದ ಬಡವರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ. ಲೇ ಜಯರಾವ್, ಮಗನಾದರೆ ನೀನು ಮನೆಯಲ್ಲಿ ಇಲ್ಲಿ ನಾನು ಹೇಳಿದಂತೆ ಕೇಳುವುದೇ ನಿನ್ನ ಕೆಲಸ. ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನನ್ನು ಈಗಲೇ ಸಸ್ಪೆಂಡ್ ಮಾಡಿಬಿಡ್ತೀನಿ. ಎಚ್ಚರ. ನನ್ನ ತಂದೆ ಆದರೆ ನನ್ನ ಮನೆಯಲ್ಲಿರಬಹುದು, ನನ್ನ ಅಧಿಕಾರದ ಮೇಲಲ್ಲ. ನನ್ನ ಅಧಿಕಾರದ ಮೇಲೆ ಅರೆಚಿ ಮಾತನಾಡೋದಕ್ಕೆ ಬಂದರೆ ನಿನ್ನನ್ನು ಕೊಚ್ಚಿ ಬಿಡಿ. ಎಚ್ಚರ. ಆ ವಿಶ್ವ, ನಿನ್ನದೇನೇ ಕೆಲಸ ಇದ್ರು ನಾಳೆ ನಾನು ಪರಿಹರಿಸಿಕೊಡ್ತೇನೆ. ಆಯ್ತು ಸರ್, ನಾನೇನು ಬರ್ತೀನಿ. ಚಿಕ್ಕಪ್ಪ, ಮಗನೆಂದು ಮಮತೆ ಕೊಟ್ಟರೆ ಈ ಕಬ್ಬಿನಮ್ಮನು ಕಚ್ಚದೆ ಬಿಡುವುದಿಲ್ಲ. ಹೌದಪ್ಪಾಜಿ, ಶ್ರೀಮಂತರ ಮಡೆತರಕ್ಕೆ ಅಪಕೀರ್ತಿ ತರವ ಆ ಕೋತಿ ಕಿವಿ ಕೇಳಲೇಬೇಕು. ಸೌಕರ್ಯ ನಿಮ್ಮ ದರ್ಪದ ಮುಂದೆ ಅವನ್ಯಾರೀ ನಿಮಗ ಅಡ್ಡ ಕಟ್ಟಿ ಸೀಳುದೆ ನಮ್ಮೆಲ್ಲರ ಗುರಿ. ಲೇ ಭೀಮಾ, ಮಗನಾದ್ರೂ ಪರವಾಗಿಲ್ಲ, ಆ ಕಾಕಿ ಕಾಯ್ದೆ ನಾನು ಮುರಿತೇನೆ. ನಡಿ ಹೋಗೋಣ ಇನ್ನು. ಜಮೀನ್ದಾರ್ ಔಷಧ ನಮ್ದು ಏನು ಕಿಸಾಕಾಗುದಿಲ್ಲ. ಆವಾಜ್ ಮಾಡಿ ಎತ್ತ ಬಿಟ್ಟು ನಿಕ್ಕಿ